ನಮಸ್ತೆ ವೀಕ್ಷಕರೇ. ಈಗ ಸಿಂಹ ರಾಶಿ ಬಗ್ಗೆ 90 ದಿನಗಳ ಗ್ರಹಣದ ಫಲಗಳನ್ನು ಚರ್ಚೆ ಮಾಡೋಣ. ಸಿಂಹ ರಾಶಿನಲ್ಲಿ ಮೃಗಶಿರ ನಕ್ಷತ್ರದ 1, 2, 3, 4 ಪಾದಗಳಿದೆ. ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದ 1, 2, 3, 4 ಪಾದಗಳಿದೆ. ಮತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರದ 1 ಪಾದ ಇದೆ. ಸೊ ಮಘ ನಕ್ಷತ್ರದ 4 ಪಾದಗಳಿಗೆ ಅಧಿಪತಿಯಾಗಿರೋದು ಕೇತು. ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಅಧಿಪತಿಯಾಗಿರೋದು ಶುಕ್ರ. ಮತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರದ 1ನೇ ಪಾದ ಅಧಿಪತಿ ಬಂದು ಸೂರ್ಯ. ಈಗ ಮಘ ನಕ್ಷತ್ರ ಅಧಿಪತಿ ಬಂದು ಕೇತು ಸೂರ್ಯ ರಾಶಿನಲ್ಲಿ ಅಂದರೆ ಸಿಂಹ ರಾಶಿನಲ್ಲೇ ಇದ್ದಾರೆ. ಹಾಗೂ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಇದ್ದಾರೆ, ಅದು ಮೊದಲನೇ ಪಾದದಲ್ಲಿ ಇದ್ದಾರೆ. ಹಾಗೆ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದ 2ನೇ ಪಾದದಲ್ಲಿದ್ದಾರೆ. ಸೊ ಫಸ್ಟ್ ಮಘ ನಕ್ಷತ್ರಕ್ಕೆ ಏನು ಅಂದರೆ ರಿಸಲ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಅವ್ರು ಅನ್ಕೊಳ್ಳೋ ಕಾರ್ಯ ಒಂದೂ ಆಗಲ್ಲ, ತದ್ವಿರುದ್ಧವಾಗಿ ಆಗುತ್ತೆ. ಯಾಕಂದರೆ ನಕ್ಷತ್ರಾಧಿಪತಿ ಒಟ್ಟಿಗೆ ಚಂದ್ರ ಅಂದರೆ ವ್ಯಯಸ್ಥಾನಾಧಿಪತಿ. ಚಂದ್ರ ಬಂದು ಸೂರ್ಯನ ಮನೆಯಿಂದ ಲೆಕ್ಕ ಮಾಡಿದ್ರೆ 5, 6, 7, 8, 9, 10, 11, 12, 1, 2, 3, 4 12ನೇ ಮನೆ ಅಧಿಪತಿ, ವ್ಯಯಸ್ಥಾನಾಧಿಪತಿ ಚಂದ್ರ. ಅದು ಕೇತು ಒಟ್ಟಿಗೆ ಇದ್ದಾರೆ. ಅದು ಯಾರ ನಕ್ಷತ್ರದಲ್ಲಿ? ಶುಕ್ರನ ನಕ್ಷತ್ರದಲ್ಲಿದ್ದಾರೆ. ಹಾಗೆ ಶುಕ್ರ ಬಂದು ಅಷ್ಟಮದಲ್ಲಿ ಅಂದರೆ ಸಿಂಹ ರಾಶಿಯಿಂದ ಅಷ್ಟಮದಲ್ಲಿ ಶನೇಶ್ವರನೊಟ್ಟಿಗಿದ್ದಾರೆ. ಷಷ್ಠಮಾಧಿಪತಿ ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿ ಶನೇಶ್ವರನೊಟ್ಟಿಗೆ. ಈಗ ಸಿಂಹ ರಾಶಿಗೆ ಏನು ಪ್ರತಿಫಲ ಅಂದರೆ ಯಾವ ಫಲ ಸಿಗುತ್ತೆ ಅಂದರೆ ಫಸ್ಟು ಅವ್ರಿಗೆ ಎಲ್ಲ ರೀತಿಯಿಂದ ಬೇಜಾರಾಗುತ್ತೆ. ಅವ್ರು ಯಾವ ಕೆಲಸಗಳು ಅವ್ರ ಮನಸ್ಸು ಅವರು ಅಂದ್ಕೊಂಡಂಗೆ ಆಗಲ್ಲ. ಅವರಿಗೆ ಬೇಜಾರಾಗುವಂತಹ ಸನ್ನಿವೇಶಗಳೇ ಜಾಸ್ತಿ ಇರುತ್ತೆ. ಅದರೊಟ್ಟಿಗೆ ಖರ್ಚು ಹೆಚ್ಚಾಗುತ್ತೆ. ಏನು ಹೇಳಿ, ವಿನಾಕಾರಣ ಅದಕ್ಕೆ ಖರ್ಚು ಇದಕ್ಕೆ ಖರ್ಚು ಅಂದರೆ ಇವಾಗ ಹೆಂಗಿರುತ್ತೆ ಅಂದರೆ ಖರ್ಚು ಮಾಡ್ಬೇಕಂದ್ರೂ ಅವರು ತಪ್ಪಿಸ್ಲಿಕ್ಕೂ ಆಗಲ್ಲ, ಅದು ಮಾಡಲೇಬೇಕಾಗುತ್ತೆ, ಅಷ್ಟು ನೆಸೆಸಿಟಿ ಆಗ್ಬಿಡುತ್ತೆ. ಏನು ಹೇಳಿ, ಆ ಥರ ಎಲ್ಲ ಅವಸ್ಥೆ ಬೀಳ್ತಾರೆ. ಅದರೊಟ್ಟಿಗೆ ರಾಶ್ಯಾಧಿಪತಿ ಸೂರ್ಯ ಸಪ್ತಮದಲ್ಲಿ ರಾಹು ಗ್ರಸ್ತನಾಗಿದ್ದಾನೆ, ಅಂದರೆ ರಾಹು ಪ್ರಭಾವಕ್ಕೊಳಗಾಗಿದ್ದಾನೆ. ಮಘ ನಕ್ಷತ್ರದವರ ಯಾರ ಜಾತಕ ಅಷ್ಟು ಸ್ಟ್ರಾಂಗ್ ಇರಲ್ವೋ ಅಂಥವರ ಸ್ಪೌಸ್ ಒಟ್ಟಿಗೆ ಮನಸ್ತಾಪಗಳು ಹೆಚ್ಚಾಗುತ್ತೆ. ಆಮೇಲೆ ಜಗಳ ಅತಿರೇಕಕ್ಕೆ ಹೋಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಸೂರ್ಯಗ್ರಹಣ ಚಂದ್ರಗ್ರಹಣ ನಡಿಬೇಕಾದ್ರೆ ರಾಹು ಕೇತು ಸೂರ್ಯನ ಮನೇಲಿ ಇದ್ರು, ಆಯಿತಾ? 6 ತಿಂಗಳು ಬಿಟ್ಟು ಸೂರ್ಯಗ್ರಹಣ ಚಂದ್ರಗ್ರಹಣ ನಡೆಯುತ್ತೆ. ಅದು ಭಾರತಕ್ಕೆ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ರಾಹು ಕೇತು ಪ್ರಭಾವ ಖಂಡಿತ ಇರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಇವಾಗ ಸೂರ್ಯ ರಾಶ್ಯಾಧಿಪತಿ ಸಪ್ತಮದಲ್ಲಿ ಅಂದರೆ ಕುಂಭರಾಶಿನಲ್ಲಿ ಇದ್ದಾರಲ್ವಾ, ಇವಾಗಲೂ ಅಲ್ಲೇ ಇದ್ದಾರೆ ತಾನೆ. ನೆಕ್ಸ್ಟು ಅಂದರೆ 6 ತಿಂಗಳು ಬಿಟ್ಕೊಂಡು ನಮಗೆ ಸೂರ್ಯಗ್ರಹಣ ಯಾವಾಗ ಆಗುತ್ತೋ ಆ ಸೂರ್ಯದೇವ ಸಿಂಹ ರಾಶಿಗೆ ಬಂದಿರ್ತಾರೆ. ಅವರ ರಾಶಿನಲ್ಲೇ ಸೂರ್ಯ ಇದ್ದಾಗ ಕೇತು ಗ್ರಸ್ತ ಸೂರ್ಯಗ್ರಹಣ, ಆಮೇಲೆ ರಾಹು ಕುಂಭರಾಶಿ ಬಂದಾಗ ರಾಹು ಗ್ರಸ್ತ ಚಂದ್ರಗ್ರಹಣ ನಡೆಯುತ್ತೆ. ಅಂದರೆ ಏನರ್ಥ ಅಂದರೆ ಸ್ವಲ್ಪ ಈ ವರ್ಷ ಒಂದು ಹಿಂಟ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಈ ವರ್ಷ ಅಷ್ಟಾಗಿ ಮಘ ನಕ್ಷತ್ರಕ್ಕೆ ಅನುಕೂಲಕರವಾಗಿ ಇಲ್ಲ. ಅಂದರೆ ಡಿಸಪಾಯಿಂಟ್ಮೆಂಟ್ಸ್ಗಳು ಜಾಸ್ತಿ ಇರುತ್ತೆ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ಆರ್ಗ್ಯುಮೆಂಟ್ಸ್ ಇಲ್ಲ, ಅದಿಲ್ಲ ಅಂದರೆ ಅವ್ರ ಮನಸ್ತಾಪ ಇಲ್ಲ, ಅವ್ರ ಜಾತಕ ತುಂಬ ಚೆನ್ನಾಗಿದೆ, ಹೊಂದಾಣಿಕೆ ಚೆನ್ನಾಗಿದೆ, ಅನ್ಯೋನ್ಯವಾಗಿತ್ತು ಅಂದರೆ ಸ್ವಲ್ಪ ಮನಸ್ತಾಪ ಇದ್ರೂ ಅದು ಎಲ್ಲಿ ತಿರುಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಕಡೆ ತಿರುಗುತ್ತೆ. ಯಾಕಪ್ಪ ಆರೋಗ್ಯ ಸಮಸ್ಯೆ ಕಡೆ ತಿರುಗುತ್ತೆ ಅಂದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾರೆ. ಈ ವರ್ಷ ಸ್ವಲ್ಪ ಅವರ ಆರೋಗ್ಯದ ಕಡೆ ಅವರ ಆರೋಗ್ಯ ಮತ್ತು ಅವರ ಮನೆ ಅಂದರೆ ಅವರ ಸ್ಪೌಸ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ 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 ಅನಿವಾರ್ಯ. ಇನ್ನೊಂದೇನಪ್ಪ ಅಂದರೆ ಜೂನಲ್ಲಿ ಗುರು ಹೇಳಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಆವಾಗ ಗುರು ಬಲ ಇರಲ್ಲ. ಗುರುವಿಂದ
ಅಂಥ ಸಹಾಯ ಇರೋದಿಲ್ಲ. ಏನಂದರೆ ಅವ್ರು ಏನೇ ಮಾಡಿದ್ರು ಅವ್ರ ಕುಟುಂಬ ಅಂದ್ರೆ ಏನು, ಬರೀ ಅವ್ರ ಗಂಡ ಹೆಂಡತಿ ಮಕ್ಕಳು ಅಷ್ಟಲ್ಲ. ಈಗ ಹೆಣ್ಮಕ್ಳಾದರೆ ಅವ್ರ ಅತ್ತೆ ಮಾವನ ಕಡೆ ಆಗಲಿ, ಅವ್ರ ತಂದೆ ತಾಯಿ ಕಡೆ ಆಗಲಿ, ಏನೋ ಒಂದು ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಅವ್ರ ಸ್ವಂತ ಸಂಸಾರ ಬಿಟ್ಟು ಆ ಕಡೆ ಗಮನ ಕೊಡಬೇಕಾಗುತ್ತೆ ಹೆಚ್ಚಾಗಿ. ಅಲ್ಲಿ ಕಷ್ಟ ಸುಖ ಅನ್ನೋದು ಸ್ವಲ್ಪ ಜಾಸ್ತಿ ನೋಡಬೇಕಾಗುತ್ತೆ. ಅಷ್ಟೆಲ್ಲ ನೋಡಿದ್ರು ಒಂದು ಹೆಸರು ಬರೋಲ್ಲ. ಪರವಾಗಿಲ್ಲಪ್ಪ ನನ್ನ ಮಗಳು, ಪರವಾಗಿಲ್ಲಪ್ಪ ನನ್ನ ಮಗ ಬಂದು ಇಲ್ಲ ಅವರೊಟ್ಟಿಗೆ ಇದ್ರೂ, ಎಲ್ಲ ಜಾಯಿಂಟ್ ಫ್ಯಾಮಿಲಿ ಥರ ಇದ್ರೂ ಹೆಸರು ಬರಲ್ಲ. ನಿನ್ನ ಕರ್ತವ್ಯ ನೀನು ಮಾಡಬೇಕಿತ್ತು, ಎಷ್ಟೇ ಮಾಡಿದ್ರು ಪ್ರತಿಫಲ ಇಲ್ಲ. ಆದರೆ ಆ ಪ್ರತಿಫಲ ಎಲ್ಲ ನೋಡ್ದಿರ ಅವ್ರ ಕರ್ತವ್ಯ ಏನಿದೆ ಅದನ್ನು ಮಾಡಲೇಬೇಕು. ಏನಕ್ಕೋಸ್ಕರ ಮಾಡಬೇಕು ಅಂದರೆ ಶನೇಶ್ವರ ಅಷ್ಟಮದಲ್ಲಿದ್ದಾರೆ. ಮಗ ನಕ್ಷತ್ರಕ್ಕೆ ಶನೇಶ್ವರ ಅಷ್ಟಮದಲ್ಲಿದ್ದಾರೆ. ಹಾಗಾಗಿ ಅವರು ಸಿಕ್ಕಾಪಟ್ಟೆ ಷಷ್ಠಮಾಧಿಪತಿಯಾಗಿ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾರೆ, ಧೈರ್ಯವಾಗಿ ಕೆಲಸ ಮಾಡ್ತಾರೆ. ಷಷ್ಠಮದಿಂದ ಅಷ್ಟಮ ಬಂದ್ಬಿಟ್ಟು 3ನೇ ಭಾವ, 6, 7, 8 3ನೇ ಭಾವ ಆಯ್ತಾ. ಸೊ ಸಿಕ್ಕಾಪಟ್ಟೆ ಕರೇಜಸ್ ಆಗಿ ಎಲ್ಲದಕ್ಕೂ ಒಂದು ಗಂಡಾಗಲಿ ಹೆಣ್ಣಾಗಲಿ ಮುನ್ನುಗ್ಗಿ ಎಲ್ಲನೂ ನಿಭಾಯಿಸ್ತಾರೆ ಮಗ ನಕ್ಷತ್ರದವರು. 6ನೇ ಮನೆಯಿಂದ ಅಷ್ಟಮ 3ಯ ಭಾವ, 7ನೇ ಮನೆಯಿಂದ ಅಷ್ಟಮ 2ಯ ಭಾವ. ಏನು ಹೇಳಿ. ಸೊ ಹಾಗಾಗಿ ಅವರು ಈ ವರ್ಷ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಕಷ್ಟಜೀವಿಯಾಗಿರ್ತಾರೆ. ಅದರ ಪ್ರತಿಫಲ ಸಿಗಲ್ಲ, ಪರವಾಗಿಲ್ಲ. ಆದರೆ ಇದರಲ್ಲಿ ಈಗಲೇ ಯಾವಾಗ ಪ್ರತಿಫಲ ಸಿಗುತ್ತೆ, ಯಾವಾಗ ಅವ್ರನ್ನ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಏನಪ್ಪ ಅಂದರೆ ಅಷ್ಟಮ ಶನಿ ಇರೋದ್ರಿಂದ ಅವರು ನೀವು ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು ಹೊರತಾಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ ಕಡೆ ಅಂದರೆ ನಿಮ್ಮ ಗಂಡನ ಕಡೆ, ಇಲ್ಲ ನಿಮ್ಮ ಮಿಸ್ಸಸ್ ಕಡೆ, ಇಲ್ಲ ನಿಮ್ಮ ತಂದೆ ತಾಯಿಯರ ಕಡೆ ಅವರ ಕಷ್ಟ ಸುಖನ ಎಷ್ಟು ಮಟ್ಟಿಗೆ ನಿಭಾಯಿಸ್ತೀರಾ, ಮಗನಾಗಿ ಆ ಮಗಳಾಗಿ ನಿಮ್ಮ ಕರ್ತವ್ಯ ಎಷ್ಟು ಮಟ್ಟಿಗೆ ನಿಭಾಯಿಸ್ತೀರಾ ಅನ್ನೋದನ್ನು ಅವರು ಶನೇಶ್ವರ ತುಂಬ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ರಾಹು ಶನೇಶ್ವರನ ಮನೆಯಲ್ಲಿ ಶನಿ ಸ್ವರೂಪದಲ್ಲಿ ಇದ್ದಾರೆ. ಸೊ ರಾಹುಗೆ ಏನಪ್ಪ ಅಂದರೆ ಆಯ್ತಪ್ಪ ಎಲ್ಲ ಮುಗಿದೀನಿ, ಎಲ್ಲ ಮಾಡಿದ್ದೀನಿ, ನನಗೆ ಇನ್ನೊಂದು ಹೆಸರು ಬೇಕು ಅನ್ನೋಷ್ಟೊತ್ತಿಗೆ ಇನ್ನೂ ಒಂದಷ್ಟು ಕೆಲಸ ಕೊಡ್ತಾರೆ. ನೆಮ್ಮದಿಯಾಗಿರೋಕ್ಕೆ ಕೊಡಲ್ಲ, ಮನಸ್ತಾಪಗಳು ಮಾಡ್ತಾರೆ. ಇವರೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಎಲ್ಲರೂ ಅವ್ರ ಹೆಸರು ತೊಗೊಂಡು ಇವರು ಚೆನ್ನಾಗಿ ಎಲ್ಲ ನಿಭಾಯಿಸಿದ್ರು ಅಂತ ಹೆಸರು ಬಂದುಬಿಟ್ರೆ ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ಬರು ಅವ್ರಿಗೆ ಗೊತ್ತಿಲ್ದಿರಂಗೆ ಅವ್ರ ಹೆಸರು ಬರಬಾರ್ದು, ಯಾವುದೇ ರೀತಿಯೂ ಅವ್ರ ಹೆಸರು ಬರಬಾರ್ದು, ನನ್ನ ಹೆಸರು ಬರಬೇಕಂತ ತಿಕ್ಕಾಟ ಇರುತ್ತೆ. ಬೈ ಚಾನ್ಸ್ ಏನು ಹೇಳ್ತಾರಲ್ಲ, ಮೈದಾ ವಾರ್ಗೀತಿ ಹಂಗೆಲ್ಲ ಯಾರೂ ಇಲ್ಲ, ಅಪೋನೆಂಟ್ ಮನೆಯಲ್ಲಿ ಆ ಥರ ಅವ್ರ ಜೊತೆ ಜಗಳ ಮಾಡೋದಕ್ಕೆ, ಅವ್ರಿಗೆ ಕಾಂಪಿಟೀಟ್ ಮಾಡೋದಕ್ಕೆ ಮನೇಲಿ ಆ ಥರ ಯಾರೂ ಇಲ್ಲ. ಅಪ್ಪ ಅಮ್ಮ ಒಬ್ಬ ಮಗ, ಅಪ್ಪ ಅಮ್ಮ ಒಬ್ಬ ಮಗಳು, ಇಂಥ ಫ್ಯಾಮಿಲಿ ಮದುವೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ ಆಯಿತಾ. ಇನ್ಯಾರು ಪಿನ್ ಪಾಯಿಂಟ್ ಮಾಡೋದಕ್ಕೆ ನಿನ್ಕಿಂತ ನಾನು ಬೆಸ್ಟ್ ಅಂತ ಹೇಳೋದಕ್ಕೆ ಯಾರು ಇರೋದಿಲ್ಲ. ಸರಿ, ಆದ್ರೂ ಸಂಬಂಧಿಕರಲ್ಲಿ ಏನಾರೊಂದು ಇವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ ಮಾತುಗಳು ಜಾಸ್ತಿ ಬರುತ್ತೆ. ಅದರಿಂದ ಬೇಸರ ಜಾಸ್ತಿ ಆಗುತ್ತೆ. ಆ ಬೇಸರ ಮಾಡ್ಕೊಳ್ತೀರಾ, ಅದನ್ನೆಲ್ಲ ಕೇಳಿಸ್ಕೊಳ್ತೀರಾ. ಹಿಂಗೆ ಕೇಳಿಸ್ಕೊಂಡು ಹಿಂಗೆ ಬಿಟ್ಬಿಟ್ಟು ಅವ್ರ ಜೀವನ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನ್ಯಾಯ ಧರ್ಮವಾಗಿ ನಡೆದು ಬಿಟ್ರೆ ಅಷ್ಟಮ ಶನಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಖರ್ಚು, ಆರೋಗ್ಯ ಸಮಸ್ಯೆ, ಅವರ ಸ್ಪೌಸ್ ಹೆಣ್ಣಾದರೆ ಗಂಡಾಗಲಿ, ಗಂಡಾದರೆ ಹೆಣ್ಣಾಗಲಿ, ಅವರ ಸ್ಪೌಸ್ ಒಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಜಾಸ್ತಿ ಇರುತ್ತೆ. ಆ ಕೇತು ಒಟ್ಟಿಗೆ ಚಂದ್ರ ಸೂರ್ಯನ ಮನೆಯಲ್ಲಿದ್ದಾರಲ್ಲ, ಅದರಿಂದ ಏನಾಗುತ್ತೆ, ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಂಥ ಸನ್ನಿವೇಶಗಳು ಜಾಸ್ತಿ ನಡೆಯುತ್ತೆ. ಜಾಸ್ತಿ ಅದು ಕಮ್ಮಿ ಮಾಡೋಕ್ಕಾಗಲ್ಲ. ಅವ್ರೇನೇನೋ ಪ್ರಯತ್ನ ಮಾಡಿದ್ರೂ ಕೆಟ್ಟ ಹೆಸರು ತೊಗೊಳ್ತಾರೆ. ಇಲ್ಲಾಂದರೆ ಕೆಟ್ಟ ಹೆಸರು ತೊಗೊಂಡಿಲ್ಲ ಅಂದ್ರೂ ಅಂಥದ್ದೇನು ಒಳ್ಳೆ ಹೆಸರೇನು ತೊಗೊಳ್ಳೋದಿಲ್ಲ. ಹಾಗೆಯೇ ಅವರ ಕೆಲಸದಲ್ಲಿ ಇದಾಯಿತು, ಮನೆಯದು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಇರುತ್ತೆ. ಪಾಲಿಟಿಕ್ಸ್ ಅಂದರೆ ಸಿಕ್ಕಾಪಟ್ಟೆ. ಫಾರ್ ಎಕ್ಸಾಂಪಲ್, ಚಿಕ್ಕ ಕೆಲಸ ದೊಡ್ಡ ಕೆಲಸ ನಾನು ಹೇಳ್ತಾ ಇಲ್ಲ ಆಯಿತಾ. ಯಾವುದೇ ಕೆಲಸ ಆಗಿರಲಿ, ಆಟೋ ಚಾಲಕ ಇರಲಿ, ಕ್ಯಾಬ್ ಚಾಲಕ ಇರಲಿ, ಬಸ್ ಚಾಲಕ ಇರಲಿ, ಇಲ್ಲ ಆಫೀಸ್ನಲ್ಲಿ ಯಾವುದೇ ಕೆಲಸ ಇರಲಿ, ಎಂಥ ಆಫೀಸೇ ಇರಲಿ,
ಅಕೌಂಟೆಂಟ್ ಇರಲಿ, ಕ್ಯಾಶಿಯರ್ ಇರಲಿ, ಟೀಮ್ ಲೀಡ್ ಇರಲಿ, ಮ್ಯಾನೇಜರ್ ಇರಲಿ, ಸೀನಿಯರ್ ಮ್ಯಾನೇಜರ್ ಇರಲಿ, ಅವರೊಂದಿಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅವ್ರನ್ನ ಅವ್ರ ಕಾಲಕ್ಕೆ ಎಳೆದು ಅವ್ರು ಸರಿಗಿಲ್ಲ ಅಂತ ಅಂದರೆ ಅವ್ರ ಕೆಲಸ ಮಾಡಿದ್ರು ಸರಿ ಮಾಡ್ತಾ ಇಲ್ಲ ಅಂತ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾರೆ. ಯಾಕಪ್ಪ ಅಂದರೆ ಮಗ ನಕ್ಷತ್ರದವರು ಸ್ವಲ್ಪ ಯೋಚನೆ ಮಾಡಿದಿರ ಮಾಡಿ ಕೆಲಸಗಳು ಮಾಡಿ, ಯೋಚನೆ ಮಾಡಿದಿರ ಮಾತಾಡಿ, ಯೋಚನೆ ಮಾಡಿದಿರ ಯಾವುದೇ ಏನೇ ಮಾಡಿದ್ರು ಯೋಚನೆ ಮಾಡಲ್ಲ, ಮಾಡಿದಿರ ತಪ್ಪುಗಳು ಜಾಸ್ತಿ ಮಾಡ್ತಾರೆ. ಆ ತಪ್ಪಿಗೆ ಸಿಗಾಕೊಂಡು ಜನಗಳು ಅದನ್ನ ಎತ್ತಾಡ್ತಾರೆ. ಆ ಎತ್ತಾಡೋದ್ರಿಂದ ಅವರ ರೆಪ್ಯುಟೇಷನ್ ಸ್ವಲ್ಪ ಕಮ್ಮಿ ಬರುತ್ತೆ ಜನಗಳ ಮಧ್ಯೆ. ಆವಾಗ ಅವ್ರಿಗೆ ಬೇಸರ ಆಗುತ್ತೆ. ಹೊರಗಡೆ ಏನಲ್ಲ, ಒಳಗಡೆ ಕೂಡ, ಮನೆಯಲ್ಲೂ ಕೂಡ ಸೇಮ್ ಅದೇ ನಡೆಯುತ್ತೆ ಜಾಸ್ತಿ ಈ 90 ದಿನಗಳ ಕಾಲ. ಆದರೆ 90 ದಿನಗಳಲ್ಲಿ ಒಂದೇ ಒಂದು ಏನಪ್ಪ ಬೆನಿಫಿಟ್ ಅಂದರೆ ಬೃಹಸ್ಪತಿಯವರು 11ನೇ ಮನೇಲಿದ್ದಾರೆ. ಸೊ 11ನೇ ಮನೇಲಿ ಇದ್ದು ಅವ್ರೇನು ಮಾಡ್ತಾರೆ, ಪಂಚಮ ಸ್ಥಾನ ನೋಡ್ತಾರೆ. ಸ್ವಲ್ಪ ಮಕ್ಕಳ ಕಡೆ, ಮಕ್ಕಳ ಬಗ್ಗೆ ನೆಮ್ಮದಿ ಇರುತ್ತೆ. ನನಗೆ ಒಳ್ಳೆ ಮಕ್ಕಳಿದಾರಪ್ಪ, ಹೇಳೋ ಮಾತು ಕೇಳ್ತಾರಪ್ಪ, ಒಳ್ಳೆ ಕೆಲಸ ಮಾಡ್ತಾರಪ್ಪ, ನನ್ನನ್ನು ಚೆನ್ನಾಗಿ ನೋಡ್ಕೋತಾರಪ್ಪ ಅಂಥದ್ದು ಇರುತ್ತೆ. ಆಮೇಲೆ ಆ ಮಕ್ಕಳು ಸಪೋರ್ಟ್ ಮಾಡ್ತವೆ, ಒಳ್ಳೆ ಮಕ್ಕಳು ಇರ್ತವೆ. ಯಾವುದೇ ನಕ್ಷತ್ರ ಇರಲಿ ಮಕ್ಕಳಿಗೆ ಆ ಮಕ್ಕಳು ತಂದೆ ತಾಯಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಮಗ ನಕ್ಷತ್ರ ತಾಯಿ ಇರ್ಬೋದು, ಮಗ ನಕ್ಷತ್ರ ತಂದೆ ಇರ್ಬೋದು, ಅಂಥವ್ರ ಮಕ್ಕಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಅವ್ರ ಹೆಲ್ತ್ ಹೇಳಿದ್ಮೇಲೆ ಅವ್ರ ಹೆಲ್ತ್ ಸ್ವಲ್ಪ ಅಪ್ರೈಸ್ ಆಗುತ್ತೆ ಅಂತ ಅವಾಗಲೂ ಆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆ? ಗುರುವಿನ ಪ್ರಭಾವದಿಂದ. ಆಯ್ತೆ. ಹಾಗೆಯೇ ಗುರು ದೃಷ್ಟಿ ಸಪ್ತಮದಲ್ಲೂ ಇದೆ. ಸಿಂಹರಾಶಿಗೆ ಸಪ್ತಮ, ಕುಂಭರಾಶಿ. ಸೊ ಗುರು ಮಿಥುನ ರಾಶಿನಲ್ಲಿ ಕೂತ್ಕೊಂಡು ಸಪ್ತಮದಲ್ಲಿ ದೃಷ್ಟಿ ಆಗ್ತಾರೆ. ಆದರೆ ಅಲ್ಲಿ ಮಿಥುನ ರಾಶಿ ಅಧಿಪತಿ ಹಾಗೂ ಕನ್ಯಾ ರಾಶಿ ಅಧಿಪತಿ ಬುಧ ವಕ್ರ, ರಾಹು ಪ್ರಭಾವ, ಮೂರನೇದು ಹಸ್ತ. ಇದಿರೋದ್ರಿಂದ ಏನಾಗುತ್ತೆ, ಫ್ರೆಂಡ್ಸ್ ಮೂಲಕ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು. ಅವರು ನನ್ನ ಫ್ರೆಂಡ್ ಇದ್ದಾರೆ, ಮಾಡ್ತಾರೆ, ಪರವಾಗಿಲ್ಲ ಬಿಡು, ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಓವರ್ ಕಾನ್ಫಿಡೆಂಟ್ ಇಟ್ಕೋಬಾರ್ದು. ಯಾಕಂದರೆ ಅದೇ ಸಮಯದಲ್ಲಿ ಅವ್ರ ಫ್ರೆಂಡ್ಗೂ ಇನ್ನೊಂದೇನೋ ಸಿಚುವೇಶನ್ಗಳು ಬಂದು ಅವರು ಸಪೋರ್ಟ್ ಮಾಡೋಕ್ಕಾಗದಿರಂಗೆ ಆಗ್ಬಿಡುತ್ತೆ. ಅದು ಇವರಾಣೆ ಬರ. ಅಂದರೆ ಎಲ್ಲನೂ ಅವರೇ ಕಷ್ಟ ಬೀಳೋ ಥರ ಆಗುತ್ತೆ. ಯಾರಿಗೆ? ಮಗ ನಕ್ಷತ್ರಕ್ಕೆ. ಹಾಗಾಗಿ ಮಗ ನಕ್ಷತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೊದಲನೇದು ಮಗ ನಕ್ಷತ್ರನವರು, ಅವರು ಪ್ರತಿ ಬುಧವಾರ ಗಣಪತಿಗೆ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ಸರಿ, ಇಲ್ಲಾಂದರೆ ಒಂದು ಬಟ್ಲಡಿಕೆ ತೊಗೊಳ್ಳಿ, ಬಟ್ಲಡಿಕೆ ವಿಳ್ಳೆದೆಲೆ ತೊಗೊಳ್ಳಿ, ವಿಳ್ಳೆದೆಲೆ ಮೇಲೆ ಬಟ್ಲಡಿಕೆ ಇಡಿ, ಅರ್ಶಿನ ಕುಂಕುಮ ಅಷ್ಟಗಂಧ ಎಲ್ಲ ಇಟ್ಬಿಟ್ಟು ಅದೇ ಗಣಪತಿ ಅಂತ 21 ಗರಕೆ ಬುಧವಾರ ದಿನ, ಪ್ರತಿ ವಾರ ಬುಧವಾರ ದಿನ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ ಆರಾಧನೆ ಮಾಡಬೇಕು. ಅದು ಮಾಡೋದಿಲ್ದಿರ ಪ್ರತಿದಿನ ಎದ್ರೆ ಕೂತ್ರೆ ಓಂ ಗಂ ಗಣಪತೇ ನಮ, ಓಂ ಗಂ ಗಣಪತೇ ನಮ, ಓಂ ಗಂ ಗಣಪತೇ ನಮ ಮನಸ್ಸಲ್ಲಿ ಹೇಳ್ತಾನೆ ಇರಬೇಕು. ಇನ್ ಕೇಸ್ ಓಂ ಗಂ ಗಣಪತೇ ನಮ ಅಷ್ಟು ಕಷ್ಟ ಆಗುತ್ತೆ ಕೆಲವೊಮ್ಮೆ ಅಂದರೆ ಓಂ ಗಂ ಓಂ ಗಂ ಓಂ ಗಂ ಓಂ ಗಂ ಹೇಳ್ತಾನೇ ಇರಬೇಕು. ಅದರೊಟ್ಟಿಗೆ ಸೂರ್ಯನಿಗೆ ಭಾನುವಾರ ದಿನ ಏನು ಹೇಳಿ, ಸೂರ್ಯನಿಗೆ ಭಾನುವಾರ ದಿನ ಅರ್ಗೆ ಕೊಡೋದು ಮರಿಲೇಬಾರ್ದು. ಆದರೆ ಇವರು ಅರ್ಗೆ ಕೊಡ್ಬೇಕಾದ್ರೆ ಹೆಂಗೆ ಕೊಡಬೇಕು? ತಾಮ್ರದ ಚೊಂಬು ತೊಗೊಳ್ಬೇಕು, ತಾಮ್ರದ ಚೊಂಬಿನಲ್ಲಿ ನೀರು ಹಾಕಬೇಕು, ನೀರಿಗೆ ಅರ್ಶಿನ ಕುಂಕುಮ ಹಾಕಬೇಕು, ಒಂದು ಸ್ಪೂನಷ್ಟು, ಟೀ ಸ್ಪೂನ್ ಅಲ್ಲ, ಒಂದು ಸ್ಪೂನಷ್ಟು ಅಕ್ಷತೆ ಕಾಳು ಹಾಕಬೇಕು, ಒಂದು ಕೆಂಪು ಹೂವು ಹಾಕಬೇಕು. ಹಾಗೆ ರಕ್ತ ಚಂದನದ ಪೌಡ್ರು ಸಿಗುತ್ತೆ ಗಂಧಿಗೆ ಅಂಗಡಿನಲ್ಲೋ ಇಲ್ಲ ಆನ್ಲೈನಲ್ಲೋ ಆರ್ಡರ್ ಮಾಡಿದ್ರೆ ರಕ್ತ ಚಂದನದ ಪೌಡ್ರ್ ಬರುತ್ತೆ. ರಕ್ತ ಚಂದನದ ಪೌಡ್ರ್ ಒಂದೇ ಒಂದು ಚಿಟಕಿ ಆ ನೀರಲ್ಲಿ ಹಾಕಿ, ಏನು ಹೇಳಿ, ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕೈನಲ್ಲಿ ಹಿಂಗೆ ಸೂರ್ಯದೇವನಿಗೆ ಪ್ರತಿದಿನ ಬೆಳಗ್ಗೆ 8:30 ಮುಂಚೆ ಆದಿತ್ಯ ಹೃದಯ ಪಾರಾಯಣ ಮಾಡ್ತಾರೋ, ಆದಿತ್ಯ ಹೃದಯ ಕೇಳ್ತಾರೋ, ಕೇಳ್ಬಿಟ್ಟು ಓಂ ಗೃಣಿ ಆದಿತ್ಯಾಯ ನಮಃ, ಓಂ ಗೃಣಿ ಮಿತ್ರಾಯ ನಮಃ, ಓಂ ಗೃಣಿ ಖಗಾಯ ನಮಃ, ಓಂ ಗೃಣಿ ಸೂರ್ಯ ದೇವಾಯ ನಮಃ, ಓಂ ಗೃಣಿ ಭಾಸ್ಕರಾಯ ನಮಃ ಅಂತ ಅಷ್ಟೊತ್ತರೆಲ್ಲ ಇರುತ್ತೆ ನಾಮಾವಳಿ. ಅದನ್ನು ಓದಿದ್ರು ಸರಿನೇ, ಆದಿತ್ಯ ಹೃದಯ ಕೇಳಿದ್ರು ಸರಿನೇ. ಅದನ್ನು ಕೇಳಿ ಬೆಳಗ್ಗೆ 8:30 ಮುಂಚೆ ಪ್ರತಿ ಭಾನುವಾರ ಮಿಸ್ ಮಾಡಿದಿರ ಸೂರ್ಯದೇವನಿಗೆ ಹಿಂಗೆ ಹಿಡ್ಕೊಂಡು ತಾಮ್ರ ಚೊಂಬಿನಲ್ಲಿ ಅರ್ಗೆ ಕೊಡಬೇಕು. ಅರ್ಗೆ ಕೊಡ್ಬೇಕಾದ್ರೆ ಹೆಂಗೆ ಕೊಡಬೇಕು? 3 ಸರಿ ಬೀಳಬೇಕು.
ಮೂರು ಸರಿಗೆ ಅರಿಗೆ ಪೂರ್ತಿ ಆಗಿರಬೇಕು. ಅಂದರೆ ಚಿಕ್ಕ ಲೋಟ ಒಳಗೆ ಕಾಫಿ ಲೋಟ ಇರ್ತಲ್ಲ ಅಂಥದ್ದಲ್ಲ, ತಾಮ್ರ ಚೊಂಬು ಸರಿಯಾಗಿರೋದು. ಅರಿಗೆ ಕೊಡ್ಬೇಕಾದ್ರೆ 1, 2, 3 ಮೂರನೇ ಸರಿಗೆ ಹಿಂಗೆ ಬಗ್ಸ್ಬೇಕು. ಅದಾದಮೇಲೆ ತಾಮ್ರ ಚೊಂಬು ಅಲ್ಲಾಡಿಸ್ಬಿಟ್ಟು ಹಿಂಗೆ ಹಾಕೋದಲ್ಲ, ಸುಮ್ಮನೆ ಹಿಂಗೆ ಹಾಕಬೇಕು. ತಾಮ್ರ ಚೊಂಬು ತೊಗೊಂಡ್ಮೇಲೆ ಅದರೊಳಗಡೆ ಅಕ್ಷತೆ ಕಾಳು, ಅರ್ಶಿನ ಕುಂಕುಮ ಸ್ವಲ್ಪ ಇರುತ್ತಲ್ವ, ಅದನ್ನು ತೊಗೊಂಡು ಹಣೆಗೆ ಹಚ್ಕೋಬೇಕು. ಇದನ್ನು ಪ್ರತಿ ಭಾನುವಾರ ಮಿಸ್ ಮಾಡ್ದಿರಾ ಮಾಡಿದ್ರೆ ನೋಡಿ, ಕೆಟ್ಟ ಹೆಸರು ಬರೋದು, ಬೇರೆ ಪಾಲಿಟಿಕ್ಸಲ್ಲಿ ಅಂದರೆ ಆಫೀಸ್ ಪಾಲಿಟಿಕ್ಸು, ಮನೆ ಪಾಲಿಟಿಕ್ಸಲ್ಲೆಲ್ಲ ಸಿಕ್ಕಾಕೊಳ್ಳೋದು, ಜನರ ಹತ್ರ ನಿಷ್ಠುರ ಆಗೋದು, ಕೆಟ್ಟ ಹೆಸರು ತಗೊಳ್ಳೋದು, ಅವೆಲ್ಲ ನಿವಾರಣೆ ಕಾಲಕ್ರಮೇಣ ಆಗುತ್ತೆ. ಆಮೇಲೆ ಆರೋಗ್ಯ ಸಮಸ್ಯೆನೂ ತಪ್ಪುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಾಯಿತು ಮಗ ನಕ್ಷತ್ರಕ್ಕೆ. ಈಗ ಪೂರ್ವ ಪಾಲ್ಗುಣಿ ನಕ್ಷತ್ರ. ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲೇ ಕೇತು ಮತ್ತು ಚಂದ್ರ. ಪೂರ್ವ ಪಾಲ್ಗುಣಿ ನಕ್ಷತ್ರಾಧಿಪತಿ ಅಷ್ಟಮದಲ್ಲಿ, ಅಂದರೆ ದಶಮಾಧಿಪತಿ ಮತ್ತು ತೃತೀಯಾಧಿಪತಿ ಅಷ್ಟಮದಲ್ಲಿ. ಯಾರೊಟ್ಟಿಗೆ? ಶನೀಶ್ವರನೊಟ್ಟಿಗೆ. ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಏನಾಗುತ್ತೆ, ಇವರು ಅವರ ಸಂಬಂಧಿಕರು ಇರ್ತಾರಲ್ಲ, ರಿಲೇಟಿವ್ಸ್, ಫಾರ್ ರಿಲೇಟಿವ್ಸ್, ವೆರಿ ನಿಯರ್ ರಿಲೇಟಿವ್ಸ್, ಕ್ಲೋಸ್ ರಿಲೇಟಿವ್ಸ್, ಆ ರಿಲೇಟಿವ್ಸ್ ಹತ್ರ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ. ಸುಮ್ಮನೆ ಚಿಕ್ಕ ವಿಷಯಕ್ಕೆ ಇವ್ರು ಕಂಡ್ರೇ ಆಗಲ್ಲ. ಪೂರ್ವ ಪಾಲ್ಗುಣಿ ನಕ್ಷತ್ರವ್ರಿಗೆ ಅವ್ರ ರಿಲೇಟಿವ್ಸು ಏನಾದ್ರೊಂದು ಕಿರಿಕ್ ತೆಗಿತಾರೆ ಜಗಳ ಮಾಡೋದಕ್ಕೆ, ಇಲ್ಲ ಅಂದರೆ ಬೊಟ್ಟಿಡೋದಕ್ಕೆ. ನೀನು ಹಿಂಗೆ, ನೀನು ಹಂಗೆ, ಹೆಣ್ಣಾಗಲಿ ಗಂಡಾಗಲಿ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ಡೆಫಿನೆಟ್. ಅದೇ ಏನಾಗುತ್ತೆ, ಇದು ರಿಪೀಟು ಆಫೀಸಲ್ಲಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ. ಆಫೀಸ್ ಅಂದರೆ ಕಾರ್ಯಕ್ಷೇತ್ರ, ಆಯ್ತೆ. ಅದರಲ್ಲೂ ಯಾರು ಅಡುಗೆ ಮಾಡ್ತಾರೆ ನೋಡಿ, ಅಡುಗೆ ಭಟ್ರು ಆಟೋ ಓಡಿಸ್ತಾರೆ, ಲಗೇಜ್ ಗೂಡ್ಸ್ ಗಾಡಿ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಲಾರಿ ಓಡಿಸ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅಂದರೆ IT ಕಂಪ್ನಿ, ಒಳ್ಳೆ ಪ್ರತಿಷ್ಠಿತ ಆಫೀಸ್ಗಳಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫೀಸ್ ಕೂಡ. ಈ ಮಗ ನಕ್ಷತ್ರದ ಹೇಳಿದ್ನಲ್ಲ, ಗೌರ್ಮೆಂಟ್ ಆಫೀಸ್ ಅದನ್ನು ಇನ್ಕ್ಲೂಡ್ ಮಾಡಿ, ಆಯಿತಾ. ಯಾರಾದ್ರೂ ಗೌರ್ಮೆಂಟ್ ಅಫಿಷಿಯಲಲ್ಲಿ ಆಫೀಸರು, ಇಲ್ಲ ಕ್ಲರ್ಕೋ, ಇಲ್ಲ P1 ಯಾರೇ ಇರಲಿ, ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಅಷ್ಟೇ, ಆಯಿತಾ. ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ವೈರಿಗಳು ಜಾಸ್ತಿ ಆಗ್ತಾರೆ. ಅದೇನಿಗೆ ಜಾಸ್ತಿ ಆಗ್ತಾರೆ ಅಂದರೆ ಇವರು ವ್ಯವಹಾರ ಆ ರೀತಿ ಇರುತ್ತೆ. ಗಂಡಸರು ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಅಂದರೆ, ಆಯಿತಾ, ಹೆಣ್ಣು ಮಕ್ಕಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಾಂದರೆ ಹೆಣ್ಣು ಮಕ್ಕಳಿಂದ ಕೆಟ್ಟ ಹೆಸರು ಬರುತ್ತೆ. ಹೆಣ್ಣು ಮಕ್ಕಳ ಮೂಲಕ ಇವ್ರು ಕಳ್ತನ ಮಾಡಿದ್ರು ಅಂತ ಅಪವಾದನೆ ಕೂಡ ಬರುತ್ತೆ. ಹೇಳಕ್ಕೆ ಬರಲ್ಲ, ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಕಳ್ತನನೂ ಮಾಡ್ತಾರೆ. ಅದೆಲ್ಲ ಆಗಬಾರ್ದು. ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲರೊಟ್ಟಿಗೆ ಸಂಬಂಧ ಚೆನ್ನಾಗಿರಬೇಕು, ಕೆಟ್ಟ ಹೆಸರು ಬರಬಾರ್ದು, ಮನೆ ಆಗಲಿ ಹೊರಗಡೆ ಆಗಲಿ. ಅದೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು? ಸಿಂಪಲ್ಲಾಗಿ ಅವಲ್ಲಿ ಹೇಳಿದ ಸೂರ್ಯನಿಗೆ ಅರ್ಗೆ ಕೊಡಬೇಕು ಅಂತ, ಸೂರ್ಯನಿಗೆ ಅರ್ಗೆ ಕೊಡಲೇಬೇಕು. ಹೌದು, ಅರ್ಗೆ ಕೊಡಬೇಕಾದ್ರೆ ಇವರು ಕೂಡ ವಿಶೇಷವಾಗಿ ತಾಮ್ರ ಚೊಂಬು ನೀರಿನಲ್ಲಿ ಅಕ್ಷತೆ ಕಾಳು, ಅರ್ಶಿನ ಕುಂಕುಮ, ಅಷ್ಟಗಂಧ, ರಕ್ತಚಂದನ ಪೌಡ್ರು, ಒಂದು ಕೆಂಪು ಹೂವು, ಇಷ್ಟೆಲ್ಲ ಹಾಕ್ಕೊಂಡು ಕೈನಲ್ಲಿ ಹಿಂಗೆ ಇಟ್ಕೊಂಡು ಆದಿತ್ಯ ಹೃದಯ ಫುಲ್ಲು ಕೇಳಿ ಇಲ್ಲ ಹೇಳಿ ಪಾರಾಯಣ ಮಾಡಿ, ಆಯಿತಾ. ಅದಾದಮೇಲೆ ಆದಿತ್ಯನಿಗೆ ಕೇಳ್ಕೋಬೇಕು, ನನಗೆ ಯಾವುದೇ ರೀತಿ ಯಾರೇ ಒಟ್ಟಿಗೆ ಜಗಳ ಬಾರದಂತೆ, ಎಲ್ಲರ ಹತ್ರ ಒಳ್ಳೆ ಹೆಸರು ಪಡೆಯೋದಕ್ಕೆ ನೀನು ಕೃಪೆ ಮಾಡಪ್ಪ ಸ್ವಾಮಿ ಸೂರ್ಯದೇವ ಅಂತ ಕೇಳಿಕೊಂಡು ಈ ಮಂತ್ರನೂ ಹೇಳಿ. ಆದಿದೇವ ನಮಸ್ತುಭ್ಯಂ, ಪ್ರಸಿದ್ಧ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ, ಪ್ರಭಾಕರ ನಮೋಸ್ತುತೆ. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಆದಿದೇವ ನಮಸ್ತುಭ್ಯಂ, ಪ್ರಸಿದ್ಧ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ, ಪ್ರಭಾಕರ ನಮೋಸ್ತುತೆ. ಅದನ್ನು ಹೇಳಿ, ಅಂದರೆ ಆದಿತ್ಯ ಹೃದಯ ಇದನ್ನು ಹೇಳಿ ಆಮೇಲೆ ಅರ್ಗೆ ಕೊಡಬೇಕು. ಅದು 3 ಸಲ, 1, 2, 3 ಸರಿ ಕೊಟ್ಟು ಆಮೇಲೆ ಅದರಲ್ಲಿ ಅಕ್ಷತೆ ಕಾಳು, ಅರ್ಶಿನ ಕುಂಕುಮ ಏನು ಮಿಕ್ಕಿರುತ್ತಲ್ಲ, ಅಂಟ್ಕೊಂಡಿರುತ್ತಲ್ಲ ಒಳಗಡೆ, ಅದನ್ನು ತೊಗೊಂಡು ಹಣೆಗೆ ಹಚ್ಕೋಬೇಕು. ಭಾನುವಾರ ದಿನ ಮಿಸ್ಸೇ ಮಾಡೋಂಗಿಲ್ಲ. ಅದರಲ್ಲೂ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಇದು ಮಾಡೋದು ಬಿಟ್ಟು ಹೊರತಾಗಿ ಏನು ಮಾಡಬೇಕು?
ವಿಷ್ಣು ಸಹಸ್ರನಾಮ ಕೇಳಿದ್ರೆ ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳಬೇಕು. ಆಮೇಲೆ ಶನಿವಾರದ ದಿನ ಮೇಯ್ನಾಗಿ ಪರ್ಟಿಕ್ಯುಲರ್ ಆಗಿ ಶನಿವಾರದ ದಿನಾನೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಆದರೂ ಸರಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕಾದರೂ ಸರಿ ಹೋಗ್ಬಿಟ್ಟು ಒಂದು ಸರಿ ಅವರ ಹೆಸರು ಹೇಳಿ, ಹೆಸರು ನಕ್ಷತ್ರ ಗೋತ್ರ ಹೇಳಿ ಅರ್ಚನೆ ಮಾಡಿಸೋದು ತುಂಬಾ ಒಳ್ಳೆಯದು. ಹಿಂಗೆ ಮಾಡೋದ್ರಿಂದ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಏನೇನು ಕಷ್ಟಗಳು ಬರುತ್ತಲ್ಲ ಅದು ಸ್ವಲ್ಪ ತಗ್ಗುತ್ತೆ. ಆಯ್ತೆ. ಮೂರನೇದು ಉತ್ತರ ಪಾಲ್ಗುಣಿ ನಕ್ಷತ್ರ. ಉತ್ತರ ಪಾಲ್ಗುಣಿ ನಕ್ಷತ್ರ ಅಧಿಪತಿ ಸ್ವಯಂ ಸೂರ್ಯ. ಸೂರ್ಯ ದೇವನೇ ಅಸ್ತಾಗಿದ್ದಾರೆ. ಎಲ್ಲಿ? ಕುಂಭರಾಶಿನಲ್ಲಿ ಹೋಗಿ ಅಸ್ತಾಗಿದ್ದಾರೆ. ರಾಹು ಪ್ರಭಾವಕ್ಕೊಳಗಾಗಿದ್ದಾರೆ. ಆಮೇಲೆ ಲಗ್ನದಲ್ಲೇ ಅಂದರೆ ರಾಶಿನಲ್ಲೇ ಸಿಂಹ ರಾಶಿನಲ್ಲೇ ಕೇತು ಮತ್ತು ಚಂದ್ರ ಇದ್ದಾರೆ. ಆಯ್ತೆ. ಇದೇನಾಗುತ್ತೆ, ಇವ್ರಿಗೆ ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ, ಉತ್ತರ ಪಾಲ್ಗುಣಿ ನಕ್ಷತ್ರ ತುಂಬ ಸೌಮ್ಯ ಸ್ವಭಾವದವರು. ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಮನಸ್ಸಿರಲ್ಲ ಅವ್ರಿಗೆ. ಯಾರಾದರೂ ಹೋಗಿ ತುಂಬಾ ರೇಗಿಸಿದ್ರೆ, ತುಂಬಾ ತೊಂದರೆ ಕೊಟ್ಟರೆ ಅದು ರಿವರ್ಸ್ ಆಗುತ್ತೆ. ಅಂದರೆ ಅವ್ರು ಅವಾಗ ಎದ್ದಿ ಹಂಗೆ ಹಿಂಗೆ ಅಂತ ಎಗರಾಡ್ತಾರೆ. ಆದರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಸ್ವಲ್ಪ ಸೌಮ್ಯ ಸ್ವಭಾವದವರು. ಐತೆ. ಅವ್ರಿಗೆ ಜಗಳ ಅಂದರೆ ಅದೆಲ್ಲ ಅಂದರೆ ಸ್ವಲ್ಪ ಇಷ್ಟ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸ್ವಲ್ಪ ಶಾಂತ ಸ್ವಭಾವದವರು ಅಂತ ನಾನು ಹೇಳಕ್ಕೆ ಬರ್ತಿದ್ದೀನಿ. ಆಯಿತಾ. ಅವರು ಮುಖ್ಯವಾಗಿ ಏನಂದರೆ ಉತ್ತರ ಪಾಲ್ಗುಣಿ ನಕ್ಷತ್ರದಿಂದ ಕೇತು ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರ ವ್ಯಯಸ್ಥಾನದಲ್ಲಿದೆ. ನಕ್ಷತ್ರ ಟು ನಕ್ಷತ್ರ ನೋಡಿದ್ರೆ ಬರೀ ರಾಶಿ ಟು ರಾಶಿ ಅಲ್ಲ, ನಕ್ಷತ್ರ ಟು ನಕ್ಷತ್ರ ವ್ಯಯಸ್ಥಾನದಲ್ಲಿದೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ವ್ಯಯಸ್ಥಾನದಲ್ಲಿದೆ. ಯಾಕಂದರೆ ಪೂರ್ವ ಪಾಲ್ಗುಣಿ ಮೊದಲನೇ ಪಾದದಲ್ಲಿ ಕೇತು, ಉತ್ತರ ಪಾಲ್ಗುಣಿ ಮೊದಲನೇ ಪಾದ ಬಂದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡ್ತಿರೋದು ಸಿಂಹ ರಾಶಿನಲ್ಲಿರೋದು. ಸೊ ಕರೆಕ್ಟಾಗಿ ನಕ್ಷತ್ರ ಟು ನಕ್ಷತ್ರ ವ್ಯಯಭಾವದಲ್ಲಿದೆ. ಆಮೇಲೆ ಸೂರ್ಯ ಬಂದು ಕುಂಭರಾಶಿಯಲ್ಲಿದ್ದಾರೆ, ಅಷ್ಟು ಕಂಫರ್ಟಬಲ್ ಆಗಿಲ್ಲ. ನೆಕ್ಸ್ಟು ಸೂರ್ಯ ಬಂದ್ಬಿಟ್ಟು ಮೀನರಾಶಿಗೆ ಬರ್ತಾರೆ, ಅಲ್ಲಿ ಶನಿಶ್ಚರ ಇರ್ತಾರೆ. ಸೊ ಇವರು ಹೆಂಗಿರುತ್ತೆ ಅಂದರೆ ಪರಿಸ್ಥಿತಿ, ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಅವರ ತಂದೆ, ಅವರ ಬಾಸ್, ಅವ್ರ ಮೇಲೆ ಯಾರು ಅಧಿಕಾರಿ ಇರ್ತಾರೋ, ಆಟೋ ಚಾಲಕನಿದ್ದರೆ ಅವ್ರ ಕಸ್ಟಮರ್, ಲಗೇಜ್ ಗೂಡ್ಸ್ ಗಾಡಿ ಓಡಿಸ್ತಾರಲ್ಲ ಅವರಂದರೆ ಯಾರು ಗೂಡ್ಸ್ ಕಳಿಸಿರ್ತಾರ ಆ ಕಸ್ಟಮರ್. ಬಸ್ ಅಂದರೆ ಬಸ್ಸಲ್ಲಿರೋ ಎಲ್ಲ ಪ್ರಯಾಣಿಕರು ಅವ್ರ ಕಸ್ಟಮರ್. ಹಂಗೆ ಯಾರ್ಯಾರು ಕಸ್ಟಮರು ಮತ್ತು ಸುಪೀರಿಯರ್ ಪೊಸಿಷನಲ್ಲಿ ಇರ್ತಾರೆ ಅವರು, ಮತ್ತು ವಯಸ್ಸಲ್ಲಿ ದೊಡ್ಡವರು ಇರ್ತಾರಲ್ಲ ಅವ್ರ ಮನೆಯಲ್ಲಿ ಅಜ್ಜಿ, ತಾತ, ಚಿಕ್ಕ ಮಗು ಆದರೆ ಅಣ್ಣ, ತಂದೆ, ತಾಯಿಗಿಂತ ತಂದೆ ಜಾಸ್ತಿ, ಗಂಡಸರು ಜಾಸ್ತಿ. ಗಂಡು ಜೀವ ನಾನು ಹೇಳ್ತಾರದು, ಹೆಣ್ಣು ಜೀವಕ್ಕಿಂತ ಗಂಡು ಜೀವ. ಅವರೊಟ್ಟಿಗೆ ಸುಮ್ಮನಾದರೂ ಜಗಳ ಮಾಡ್ಕೊಳ್ತಾರೆ. ಅಂದರೆ ಅವರು ಅವರು ಮಾತಾಡೋ ರೀತಿ, ಉತ್ತರ ಪಾಲ್ಗುಣಿಯವ್ರು ಮಾತಾಡೋ ರೀತಿ ಹೊಂದಾಣಿಕೆನೇ ಇರಲ್ಲ. ಇವ್ರು ಜಗಳಕ್ಕೆ ಹೋಗಲ್ಲ. ಅವರು ಸುಮ್ಮನೆ ನೀನು ಹೇಳೋ ಮಾತು ಕೇಳಲ್ಲ, ಹಂಗೆ ಹಿಂಗೆ ನೀನು ಹಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಎಷ್ಟೊಂದು ಕೇಳ್ತಾರೆ, ಒಂದೆರಡು ಮಾತು ಕೇಳ್ತಾರೆ, ಅವ ಇಮಿಡಿಯೇಟಾಗಿ ರಿಬೌಂಡ್ ಹೊಡಿತಾರೆ. ಇವರು ಮಾತಿಗೆ ಮಾತು ಬೆಳೆದು ಜಗಳ ಆಗುತ್ತೆ. ಉತ್ತರ ಪಾಲ್ಗುಣಿ ನಕ್ಷತ್ರದವರು ಮದುವೆ ಆಗಿದ್ದರೆ ಅವರ ಸ್ಪೌಸ್ ಒಟ್ಟಿಗೆ ಕೂಡ ಆರ್ಗ್ಯುಮೆಂಟ್ ಇರುತ್ತೆ. ಗಂಡಾದರೆ ಹೆಣ್ಣಾಗಲಿ, ಹೆಣ್ಣಾದರೆ ಗಂಡಾಗಲಿ, ಡೆಫಿನೆಟ್ ಇವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟಿರುತ್ತೆ. ಅಂಟಿಲ್ ಅನ್ಲೆಸ್ ಗಂಡ ಹೆಂಡತಿ ಜಾತಕ ತುಂಬ ಚೆನ್ನಾಗಿದ್ದು ಅವ್ರ ಮದುವೆ ಆಗಿರೋ ಟೈಮ್ ಚೆನ್ನಾಗಿತ್ತು ಅಂದರೆ ಒಳ್ಳೆಯದು, ಅಥವಾ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಇದೆ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ. ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಸೂರ್ಯದೇವನೇ ಅಧಿಪತಿಯಾಗಿರೋದ್ರಿಂದ ಇವರು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಶನಿವಾರ, ಭಾನುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಬೈ ಚಾನ್ಸ್ ಸೂರ್ಯನಾರಾಯಣ ದೇವಸ್ಥಾನ ಇಲ್ಲ, ಸೂರ್ಯನ ದೇವಸ್ಥಾನ ಹತ್ತಿರದಲ್ಲಿ ಎಲ್ಲೂ ಇಲ್ಲ, ನೋ ಪ್ರಾಬ್ಲಮ್. ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ಹೋಗ್ಬಿಟ್ಟು 9 ಪ್ರದಕ್ಷಿಣೆ ಹಾಕಿ ಒಂದು 10 ನಿಮಿಷ ಕೂತ್ಕೊಂಡು ಆ ದೇವರ ಹತ್ರ ಧ್ಯಾನ ಮಾಡ್ತಾ, ದೇವರ ಹತ್ರ ಏನೇನು ಕೇಳಬೇಕು ಅಂದರೆ ನನಗೆ ಆ ಬಂಗ್ಲೆ ಕೊಡು, ಇದು ಕೊಡು, ವಿಧಾನಸೌಧನೇ ಕೊಟ್ಬಿಡು, ಇಡೀ ಭಾರತನೇ ನನ್ನ ಹೆಸರು ಕೊಡು ಅಂತ ಹಂಗಲ್ಲ. ಕೇಳಿದ್ರೂ ಪ್ರಾಕ್ಟಿಕಲ್ ಆಗಿರಬೇಕು.
ಆ ಸ್ವಾಮಿ ನಿಮ್ಮ ಮೊರೆ ಕೇಳಿದ್ರೆ ಫಸ್ಟ್ ಓಡ್ ಬಂದು ಹೆಲ್ಪ್ ಮಾಡಬೇಕು, ಆ ರೀತಿ ಕೇಳಿ. ಸುಮ್ಮನೆ ಏನೇನೋ ಕೇಳೋಕೆ ಹೋಗ್ಬೇಡಿ, ಕೇಳಬೇಕು ಅಂತ, ಆಯಿತಾ? ಆಮೇಲೆ ಅಷ್ಟೇ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ, ಗೋಪಾಲ ಸಹಸ್ರನಾಮ ಅಥವಾ ಮಧುರಾಷ್ಟಕಂ. ವಿಷ್ಣು ಸಹಸ್ರನಾಮ ಕೇಳೋದು ಬೇಕೇ ಬೇಕು, ಅದರೊಟ್ಟಿಗೆ ಮಧುರಾಷ್ಟಕಂ ಅದನ್ನು ಕೇಳಿ. ನಿಮ್ಮ ನಕ್ಷತ್ರಕ್ಕೆ ತುಂಬ ಒಳ್ಳೆಯದು. ಈ ಮಧುರಾಷ್ಟಕಂ, ವಿಷ್ಣು ಸಹಸ್ರನಾಮ ಇಡೀ ವರ್ಷ ಕೇಳಿ, ಮಿಸ್ ಮಾಡಿದಿರ ಕೇಳಿ. ಆದರೆ ಕೃಷ್ಣನ ದೇವಸ್ಥಾನಕ್ಕೂ ಹೋಗಿ ಬನ್ನಿ, ತುಂಬ ಒಳ್ಳೆಯದು. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗಿ ಸಂತೋಷವಾಗಿರ್ತೀರಿ. ಇದಾಯಿತು ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ. ಆದರೆ ಒಂದು ಕಾಮನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಡೀ ಸಿಂಹರಾಶಿಗೆ ಏನಪ್ಪ ಅಂದರೆ, ಮಗ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ ಮೊದಲನೇ ಪಾದ, ಇಷ್ಟು ಜನಗಳಿಗೆ ಇಡೀ ವರ್ಷದಲ್ಲಿ ಈ ಗ್ರಹಣ ಇನ್ನು 6 ತಿಂಗಳು ಬರುತ್ತೆ ಅಂತ ಹೇಳಿದ್ನಲ್ಲಾಗಲೇ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅದರ ಪ್ರಭಾವ ಇರುತ್ತಂತ. ನೀವು ಅವಾಗವಾಗ ತಿಂಗಳಿಗೊಂದ್ಸರಿ, ಏನು ಹೇಳಿ, ತಿಂಗಳಿಗೊಂದ್ಸರಿ ನಿಮ್ಮ ಕೈಯಲ್ಲಾದರೆ, ನಿಮಗೆ ದುಡ್ಡಿಂದು ಪ್ರಾಬ್ಲಮ್ ಅಷ್ಟಿಲ್ಲ, ಒಂದು 1/4 kg ಅಕ್ಕಿ, 1/4 kg ಉರುಳಿ, ಏನು ಹೇಳಿ, ಸೋಮವಾರದ ದಿನ ಅಥವಾ ಗುರುವಾರದ ದಿನ, ಸೋಮವಾರ ಅಥವಾ ಗುರುವಾರ, ಇನ್ಯಾವ ದಿನನೂ ಅಲ್ಲ, ಸೋಮವಾರ ಅಥವಾ ಗುರುವಾರದ ದಿನ ಶಿವನ ದೇವಸ್ಥಾನಕ್ಕೆ ಆದರೆ ಆಯಿತು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆದರೆ ಆಯಿತು, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಆದರೆ ಆಯಿತು, ಅರ್ಚಕರಿಗೆ ದಾನ ಕೊಡಿ. ದಾನ ಕೊಟ್ಬಿಟ್ಟು ನಿಮ್ಮ ಅರ್ಚನೆ ಮಾಡಿಸ್ಕೊಂಡು, ಯಾವಾಗ ದಾನ ಕೊಡ್ತೀರಲ್ವ ಆವತ್ತಿನ ದಿನ ಮಿಸ್ ಮಾಡಿದಿರ ನಿಮ್ಮ ಸಂಪೂರ್ಣ ಕುಟುಂಬದ್ದು, ಅಂದರೆ ನೀವು, ನಿಮ್ಮ ತಂದೆ ತಾಯಿ, ಮದುವೆ ಆಗಿರೋ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ಮದುವೆ ಆದಮೇಲೆ ಹೆಣ್ಣು ಮಕ್ಕಳು ಅವರ ಅತ್ತೆ ಮಾವ, ಗಂಡು ಮಕ್ಕಳು ಅವ್ರ ತಂದೆ ತಾಯಿ ಹೆಸರು, ಆಮೇಲೆ ಎಲ್ಲರ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡಿಸಿ, ನಕ್ಷತ್ರ, ಗೋತ್ರ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಅದನ್ನು ಮಾಡಿಸಿ. ಯಾರು ಹೇಳಿ, ಸಿಂಹರಾಶಿ, ಸಂಪೂರ್ಣ ಸಿಂಹರಾಶಿನವರು. ಮಗ ನಕ್ಷತ್ರ 1, 2, 3, 4, ಪೂರ್ವ ಫಾಲ್ಗುಣಿ ನಕ್ಷತ್ರ 1, 2, 3, 4, ಉತ್ತರ ಫಾಲ್ಗುಣಿ ನಕ್ಷತ್ರ ಮೊದಲನೇ ಪಾದ. ಇವರು ಮಿಸ್ ಮಾಡಿದಿರ ಇಡೀ ವರ್ಷ, ಈ ಡಿಸೆಂಬರ್ವರೆಗೂ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ತಿಂಗಳಲ್ಲಿ ಒಂದು ಸಲ, ಆಯಿತಾ? ನೀವು ಹುಣ್ಣಿಮೆ ಮುಂಚೆ ಮಾಡ್ತಿರೋ, ಅಮಾವಾಸ್ಯೆ ಮುಂಚೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಇದು ಮಾಡೋದು ಅನಿವಾರ್ಯ. ಹಾಗೆಯೇ ಸ್ವಲ್ಪ ಎಲ್ಲ ರೀತಿಯಿಂದ ಒಳ್ಳೆಯದಿದೆ, ಅಂದರೆ ನಿಮಗೆ ದುಡ್ಡಿಂದ ಏನಷ್ಟು ಪ್ರಾಬ್ಲಮ್ ಇಲ್ಲ ಅಂದರೆ ರುದ್ರಾಭಿಷೇಕ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರುದ್ರಾಭಿಷೇಕ ಮಾಡಿಸೋದ್ರಿಂದ ರಾಹುವಿನ ಪ್ರಭಾವ, ಕೇತುವಿನ ಪ್ರಭಾವ ಕಮ್ಮಿ ಆಗುತ್ತೆ. ಅದು ರುದ್ರಾಭಿಷೇಕ ಮಾಡಿಸೋದ್ರಿಂದ ಈ ರಾಹು ಕೇತು ಪ್ರಭಾವ ಹೆಂಗೆ ಕಮ್ಮಿ ಆಗುತ್ತೆ ಅಂದರೆ, ಶನೇಶ್ವರ ಮತ್ತು ಕುಜ ಇಬ್ಬರೂ ಸಹಾಯ ಮಾಡ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ. ಹೇಳಿ, ಯಾಕಂದರೆ ಕುಜ ಕೂಡ ಸಪ್ತಮದಲ್ಲಿದೆ. ಆವಾಗ ನಿಮಗೆ ಏನು ಕೋಪ ಗೀಪ ಏನು ಎಲ್ಲ ಬರುತ್ತಲ್ಲ ವಿನಾಕಾರಣ, ಆಮೇಲೆ ನಿಮ್ಮ ಮನಸ್ಸಿಗೆ ಬೇಜಾರಾಗ ಸನ್ನಿವೇಶಗಳು ಬರುತ್ತಲ್ಲ, ಅವೆಲ್ಲ ಕಂಟ್ರೋಲಿಗೆ ಬರುತ್ತೆ. ಆದರೆ ಮಗ ನಕ್ಷತ್ರದವ್ರು ಮರೀದಿರ ಗಣಪತಿಗೆ ಬುಧವಾರದ ದಿನ 21 ಗರ್ಕೆ ನಿಮ್ಮ ಮನೆ ಹತ್ರ ಎಲ್ಲರೂ ಬೆಳೆದಿದ್ರೆ, ಇಲ್ಲ ಅಂಗಡಿನ ತೊಗೊಂಡು ಬಂದರೂ ಸರಿನೇ, ಗಣಪತಿ ವಿಗ್ರಹ ಮನೇಲಿ ಇಲ್ಲ ಅಂದ್ರೂ ಸರಿನೇ, ಒಂದು ವಿಳ್ಯದೆಲೆ ಮೇಲೆ ಒಂದು ಬಟ್ಲಡಿಕೆ ಇಟ್ಕೊಳ್ಳಿ. ಆ ಬಟ್ಲಡಿಕೆ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದನ್ನೇ ಯೂಸ್ ಮಾಡ್ತಾ ಇರಿ. ಅದು ಗಣಪತಿ. ಅದ್ರ ಮೇಲೆ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಏನು ಹೇಳಿ, ಸಂಪೂರ್ಣ ಸಮರ್ಪಣೆಯಿಂದ ಮಾಡಬೇಕು. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಉಸಿರಾಡ್ತಿದ್ದೀವಿ ತಾನೇ, ಅದೊಂದು ಟೆಕ್ನಿಕ್ ಇದೆ. ನಾವು ಉಸಿರಾಡ್ತಿದ್ದೀವಿ, ನಮ್ಮ ಉಸಿರು ಎಷ್ಟು ಮುಖ್ಯನೋ ಆ ಪ್ರಾಮುಖ್ಯತೆ ಆ ಭಕ್ತಿನಲ್ಲಿರಬೇಕು. ಆ ರೀತಿ ನೀವು ಭಕ್ತಿ ಮಾಡಿ, ಅವಾಗ ಧಾರಾಳವಾಗಿ ನೀವು ದೇವರು ನಿಮಗೆ ಬಂದು ಸಹಾಯ ಮಾಡೋದನ್ನು ಅನುಭವಿಸ್ತೀರ. ಅಂದರೆ ಏನೋ ಕಷ್ಟ ಬರ್ತಾ ಇರುತ್ತೆ, ಯಾರೋ ಬಂದು ಆ ಟೈಮಲ್ಲಿ ಕೈ ಹಿಡಿದು ಸಹಾಯ ಮಾಡ್ತಾರೆ. ಅಂದರೆ ಯಾರೋ ಬಂದು ಅಂದರೆ ನಿಮ್ಮ ಕೆಲಸದಲ್ಲಿ ಯಾರೋ ಕೋವರ್ಕರ್, ಕೊಲೀಗ್ ಇರ್ಬೋದು, ಇಲ್ಲ ಯಾರು ಕಸ್ಟಮರ್ ಆರ್ಗ್ಯೂ ಮಾಡ್ತಾರೆ, ಇನ್ನು ಪಬ್ಲಿಕ್ನಲ್ಲಿ ಹಂಗೆಲ್ಲ ಏಕೆ ಮಾತಾಡ್ತೀರ ಅಂದ್ಬಿಟ್ಟು ಅವ್ರು ಬೈದ್ಬಿಟ್ಟು ಇಲ್ಲ ಸಮಾಧಾನ ಮಾಡ್ಬಿಟ್ಟು ಎಲ್ಲ ಸೆಟಲ್ ಮಾಡ್ತಾರೆ. ಸಂಬಂಧಿಕರಲ್ಲೇನಾದರೂ ಯಾರು ನಿಮಗೆ ತೊಂದರೆ ಕೊಡೋಕೆ ಬಂದರೆ, ಸಂಬಂಧಿಕರಲ್ಲಿ ಯಾರು ಇರ್ತಾರೆ ಹಂಗೆಲ್ಲ ಮಾಡಬಾರ್ದು ಅದೇ ಅಂತ ಬುದ್ಧಿವಾದ ಹೇಳಿ ಸರಿಪಡಿಸ್ತಾರೆ. ಹಂಗೆ ನಿಮ್ಮ ಜೀವನದಲ್ಲಿ ಹೆಂಗೋ ಸಂತೋಷ ನಡೀತಾ ಇರುತ್ತೆ. ಅಂದರೆ ಅಷ್ಟು ಅತಿರೇಕಕ್ಕೆ ಹೋಗಲ್ಲ,
ಹಂಗಂತ ಪೂರ್ತಿ ಕಮ್ಮಿನೂ ಆಗಲ್ಲ. ಆಯ್ತೆ. ಸೊ ಹಾಗಾಗಿ ಹುರುಳಿಕಾಳು ಅಕ್ಕಿ 1/4 kg ದಾನ ಸೋಮವಾರ ಅಥವಾ ಗುರುವಾರ ದಿನ ದಾನ ಮಾಡೋದು ಮರಿಬೇಡಿ. ಇದಾಯಿತು ಸಿಂಹರಾಶಿ. ನಮಸ್ಕಾರ.